ಬಿಜೆಪಿಯಿಂದ ಶಾಸಕ ಯತ್ನಾಳ್ ಕಿಕ್ಔಟ್. ಯತ್ನಾಳ್ ಉಚ್ಚಾಟನೆಗೆ ಕಾರ್ಯಕರ್ತರ ಆಕ್ರೋಶ. ವಿಜಯಪುರದಲ್ಲಿ 174 ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಕ್ಔಟ್ ಹಿನ್ನೆಲೆ ಯತ್ನಾಳ್ ಉಚ್ಚಾಟನೆಗೆ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ 174 ಪದಾಧಿಕಾರಿಗಳು ರಾಜೀನಾಮೆಯನ್ನ ನೀಡಿದ್ದಾರೆ. ಸಾಮೂಹಿಕ ರಾಜೀನಾಮೆ ಪರ್ವ ಈಗ ಶುರುವಾಗಿರೋದು. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಕ್ಔಟ್ ಮಾಡಲಾಗಿದೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಏನು ಉಚ್ಚಾಟನೆ ಆಗಿದೆ ಬಿಜೆಪಿಯಿಂದ, ಅದಾದ ನಂತರ ಏನು ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿದೆ ವಿಜಯಪುರದಲ್ಲಿ. ಜೊತೆಗೆ ಏನು ಅಂತಂದರೆ ಈಗ ಒಂದು ರಾಜೀನಾಮೆ ಪರ್ವ ಏನು ಪ್ರಾರಂಭವಾಗಿದೆ. ಈಗ ರಾಜೀನಾಮೆ ಪ್ರಾರಂಭವಾಗಿ ನೀವು ನೋಡ್ತಿರ್ಬೋದು, ಈ ದೃಶ್ಯಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಏನು ನಗರ ಮಂಡಲ ಅಂತ ರೈತ ಮೋರ್ಚಾ ಆಗಲಿ, SC/ST ಮೋರ್ಚಾ ಆಗಲಿ, ಪೇರೆಂಟ್ ಬಾಡಿ ಆಗಲಿ, ಈ ರೀತಿ ಏನು ಅಲ್ಪಸಂಖ್ಯಾತ ಏನು ಮೋರ್ಚಾಗಳು, ಈ ರೀತಿ ಎಲ್ಲ ಮೋರ್ಚಾಗಳು, ನಗರದಲ್ಲಿ ಬರುವಂಥ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳಿಂದ ನಿಮ್ಮ ಪಟ್ಟಿ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಈ ಎಲ್ಲರೂ ಕೂಡ ಏನು ಅಂತಂದರೆ ಇದೀಗ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಏನು ಅಂತಂದರೆ ಏನು ನಗರ ಮಂಡಲ ಅಧ್ಯಕ್ಷರಾದಂಥ ಶಂಕರ್ ಹೂಗಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನ ನೀಡ್ತಾ ಇದ್ದಾರೆ. ಇದಾದ ನಂತರ ಏನು ಅಂತಂದರೆ ಶಂಕರ್ ಹೂಗಾರ್ ಅವರು ಸಮೇತ, ಯಾಕಂದರೆ ಅವರು ಕೂಡ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ, ಅವ್ರ ಸಮೇತ ಅವರೆಲ್ಲರೂ ಕೂಡ ಏನು ಪದಾಧಿಕಾರಿ ಅಂಡರ್ನಲ್ಲಿ ಬರ್ತಾರೆ ಅವರೆಲ್ಲರೂ ರಾಜೀನಾಮೆ ಪಡೆದುಕೊಂಡು ತದನಂತರ ಏನು ಅಂತಂದರೆ ಆ ರಾಜೀನಾಮೆ ಪತ್ರಗಳನ್ನು ಜಿಲ್ಲಾಧ್ಯಕ್ಷರಾದಂಥ ಏನು ಅಂಗಡಿಯವರಿದ್ದಾರೆ ಅವ್ರಿಗೆ ನೀಡ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ರಾಜೀನಾಮೆ ಪತ್ರಗಳನ್ನ ತೋಳಿಕೆ ಈಗ ಅವರು ಪ್ರಾರಂಭ ಮಾಡ್ತಾರೆ. ಈಗ ಏನಂದರೆ ನಡು ರಸ್ತೆಯಲ್ಲಿ, ಯಾಕಂದರೆ ರಾಜೀನಾಮೆ ಪತ್ರಗಳನ್ನ ತೋಳಿಕೆ ಯಾರು ಬರಬೇಕಂತ ಅವರು ಕೂಡ ಬರಲ್ಲ ಅಂತ ಹೇಳಿದರೆ, ಆ ಕಾರಣಕ್ಕಾಗಿ ಏನು ಅಂತಂದರೆ ಇದೀಗ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲೇ ತಮ್ಮ ರಾಜೀನಾಮೆ ಪತ್ರಗಳನ್ನ ಎಲ್ಲರೂ ಕೂಡ ತಮ್ಮ ಏನು ಸಂಘಟನೆಗಳು, SC ಮೋರ್ಚಾ ಆಗಲಿ, ಅದರ ಜೊತೆಗೆ ಏನು ಅಂತಂದರೆ ಅನೇಕ ಏನು ಪೇರೆಂಟ್ ಬಾಡಿ ಆಗಲಿ, ಈ ರೀತಿ ರೈತ ಮೋರ್ಚಾ ಆಗಲಿ, ಎಲ್ಲ ಮೋರ್ಚಾದ ಅಧ್ಯಕ್ಷರು ಏನು ಅಂತಂದರೆ ತಮ್ಮ ಪದಾಧಿಕಾರಿ ಸಮೇತ ಎಲ್ಲರೂ ಕೂಡ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ. ನೀವು ನೋಡ್ತಿರುವ ದೃಶ್ಯಗಳಲ್ಲಿ. ಹಾಗಿದ್ರೆ ಈ ರೀತಿ ಎಷ್ಟು ಜನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ರಾಜೀನಾಮೆ ಪತ್ರ, ಮತ್ತು ಈ ರಾಜೀನಾಮೆ ಪರ್ವ ಏನಿದೆ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋ ಈಗ ಅಧ್ಯಕ್ಷರಾದಂಥ ಶಂಕರ್ ಅವ್ರನ್ನ ತಿಳ್ಕೊಳ್ಳೋಣ. ಸರಿ, ಯಾರ್ಯಾರು ಎಷ್ಟು ಜನ ಕೊಟ್ಟಿದ್ದಾರೆ ಒಟ್ಟು ರಾಜೀನಾಮೆನ, ಯಾರೆಲ್ಲ ಕೊಡ್ತಾ ಇದ್ರಿ, ಎದಕ್ಕೆ ಕೊಡ್ತಾ ಇದ್ದಾರೆ? ಇಲ್ಲಿಯವರೆಗೆ ಪೇರೆಂಟ್ ಬಾಡಿ ಹಿಡಿದು SC ಮೋರ್ಚಾ, ST ಮೋರ್ಚಾ, ಯುವ ಮೋರ್ಚಾ, ರೈತ ಮೋರ್ಚಾ, ಮಹಿಳಾ ಮೋರ್ಚಾ ಮತ್ತು ಅಲ್ಪಸಂಖ್ಯಾತ ಮೋರ್ಚಾ ಎಲ್ಲ ಹಿಡಿದು 174 ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ರಾಜೀನಾಮೆಯನ್ನು ತೊಗೊಳ್ಳಿಕ್ಕೆ, ಯಾಕಂದರೆ ನಿಮ್ಮ ಅನೇಕ ರಾಜೀನಾಮೆಗಳನ್ನು ತೊಗೊಳ್ಳಿಕ್ಕೆ ಈಗ ಜಿಲ್ಲಾಧ್ಯಕ್ಷರಾದಂಥ ಅಂಗಡಿಯವರು ಮುಂದಾಗ್ತಾ ಇಲ್ಲ, ಗುಲ್ನೆಪ್ಪ ಅಂಗಡಿಯವರು ಅಂತ ಹೇಳಿರ್ತೀವಿ. ಹಾಗೆ ಯಾಕೆ ನಿಮ್ಗೆ ತೋಳಲ್ಲ ಅಂತ ಹೇಳಿದಾರೋ, ಅಥವಾ ನಿಮ್ಮನ್ನ ಒಂದು ಏನು ಸಂಧಾನ ಮಾಡೋಕ್ಕೆ, ಅಥವಾ ನಿಮಗೊಂದು ಮನವೊಲಿಸಲಿಕ್ಕೆ ಏನಾದರೂ ಯತ್ನ ಮಾಡಿದೀಯಾ? ನಾವು ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಂಪರ್ಕ ಮಾಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಇವತ್ತು ನಮ್ಮ ಸಾಮೂಹಿಕ ರಾಜೀನಾಮೆ ತಗೊಂಡು ನೀವು ಜಿಲ್ಲಾಧ್ಯಕ್ಷರಿಗೆ ರವಾನಿಸಿರಿ ಅಂತ ಹೇಳಿದ್ದೀವಿ. ಆದರೆ ಪ್ರಧಾನ ಕಾರ್ಯದರ್ಶಿಗಳು ಬಂದಿಲ್ಲ. ನಾವು ಅವ್ರ ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ನಮ್ಮ ರಾಜೀನಾಮೆ ಪತ್ರಗಳನ್ನು ಅವ್ರ ಮನೆಗೆ ಕೊಟ್ಬಿಡ್ತೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ಕೊಟ್ಟು ಬರ್ತೀವಿ, ಅವರಿಂದ ಜಿಲ್ಲಾಧ್ಯಕ್ಷರಿಗೆ ರವಾನೆ ಮಾಡ್ತೀವಿ. ಈ ರೀತಿ ಏನು ಅಂತಂದರೆ ಅನೇಕ ಜನರಿಗೆ SC ಮೋರ್ಚಾ ಆಗಲಿ ಮತ್ತು ಅನೇಕ ಅಲ್ಪಸಂಖ್ಯಾತ ಮೋರ್ಚಾ ಆಗಲಿ, ಅನೇಕ ಜನರು ಏನು ಅಂತಂದರೆ ಕಂಪ್ಲೀಟಾಗಿ ನಗರದಲ್ಲಿ ಬರುವಂಥ ಎಲ್ಲ ಪದಾಧಿಕಾರಿಗಳಿಗೂ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದೇ ರೀತಿ ಏನು ಅಂತಂದರೆ ಶಂಕರ್ ಹೂಗಾರ್ ಏನು ನಗರ ಮಂಡಲ ಅಧ್ಯಕ್ಷ ಆಗಿದ್ದಾರೆ, ಅವರು ತಮ್ಮ ರಾಜೀನಾಮೆ ಸಮೇತ ಜಿಲ್ಲಾಧ್ಯಕ್ಷ ನೀಡಿದ್ದು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಏನು ಅಂತಂದರೆ ರಾಜೀನಾಮೆ ಪರ್ವ ಏನಿತ್ತು ಇದೀಗ ಪ್ರಾರಂಭ ಆಗಿದೆ ಅಂತ ಹೇಳೋದು. ಇದು ಮುಂದಿನ ದಿನಮಾನಗಳಲ್ಲಿ ಈಗ 174 ಜನರು ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೂ ಅನೇಕ ಜನರು ರಾಜೀನಾಮೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.